ದೇವಾಸುರ ಗುಣಗಳ ನಡುವಿನ ಭೇದದ ಮಾರ್ಗವ ತೋರಿಸುವೆ ಕೃಷ್ಣ. ಸತ್ಪಥದ ನಿನ್ನ ಚರಣದಲ್ಲಿ ನಿಲ್ಲುವೆನು, ಅಸುರ ಭಾವವ ತೊರೆದು ದೈವ ಗುಣವಾರಿಸುವೆನು. ಹೇ ಜನಾರ್ದನ ಪಾಂಡವ ಪ್ರಿಯ ಕೃಷ್ಣ. ದೈವ ಸಂಪತ್ತೇ ಮೋಕ್ಷವ ತರುವುದು, ಅಸುರ ಸಂಪಾದ ದುಃಖವ ತರುವುದು. ಧರ್ಮ ಧರ್ಮ ನಿಟ್ಟಿನಲ್ಲಿ ಬದುಕುವ ಮನವನು ನೀನೇ ದಾರಿ ತೋರಿಸುವವನು. ಹೇ ಪರಮ ಗುರು ನಾರಾಯಣ. ದೈವ ಸಂಪತ್ತಿನ ಲಕ್ಷಣಗಳು ಅಭಯಂ ಸತ್ವ ಸಂಶುದ್ಧಿ ಭಕ್ತಿ ಹೃದಯವ ಬೆಳಕು. ದಾರಗಂಧ ಸೌಮ್ಯತೆ. ಯೋಗದ ಆಚಾರ ನಿಜ ಪಂಡು ಜ್ಞಾನ ಅಹಿಂಸೆ ಸಕ್ರಿಯ ಅಕ್ರೋಧ ತ್ಯಾಗ ಕೃಪಾಲೋಲಿಯ ಮೌನ ಪ್ರಮಾದ ಶುದ್ಧಿ ಮನದೊಳಗಿರುವ ಸಡಗರ ಬೆಳಕು. ಎವು ದೈವ ಸಂಪತ್ತೆಂದು ಕೃಷ್ಣ ಹೇಳುವನು, ಅಸುರ ಸಂಪತ್ತಿನ ಸ್ವಭಾವ. ಅಹಂಕಾರಗಳೇ ಅವರ ಆಭರಣ, ಕೋಪ ಕ್ರೂರತೆ ಮೋಹದ ಮಳೆ. ಅಧರ್ಮವನೇ ಧರ್ಮವೆಂದು ಭ್ರಮಿಸುವ ಮನಸ್ಸು, ಸತ್ಯಶಾಸ್ತ್ರ ಧರ್ಮಗಳನ್ನು ತಳ್ಳಿ ಹಾಕುವ ಚಿತ್ತ. ಈ ಅಸುರ ಭಾವದ ಬೇರು ಅಜ್ಞಾನು, ಹೃದಯದಲ್ಲಿ ಮೂಡುವ ಕತ್ತಲೆಯ ಗಾಳಿ. ಇವು ಜೀವಿಗೆ ಕೆಡಕು ತರುವುದು ಅಂತ್ಯ ತಮಸ್ಸು. ಅಸುರವೇ ಚಿಂತನೆ, ನಾನೇ ಪ್ರಭು ನನ್ನ ಮಲದನಾಸ್ತಿ ಎಂದು ತಲೆ ಹೆಕ್ಕುವ ಸ್ವಾರ್ಥದ ಚಿಂತನೆ. ಅಪಾರಾಸೆಗಳ ಮರದ ನೆರಳಲ್ಲಿ ಕಾಮಕ್ರೋಧ ಲೋಭದ ಹಾವಳನ್ನು ಬೆಳೆಸುವನು. ಇದು ನನ್ನದು ಅದು ನನ್ನದು ಎಂದು ಬಿಗಿ ಹಾಕುವ ಬಂಧನ. ತಾನೇ ದೇವನಂತೆ ವರ್ತಿಸಿ ಕರ್ಮ ಫಲವನ್ನೇ ಗುರಿ ಎಂದು ಮನದಿಡುವನು. ಅಸುರನ ಚಕ್ರದ ಒಲೆ ಕರಗಿಸುತ್ತದೆ, ಕಾಮಕೋಪದ ಚಂಡಮಾರುತ. ಅವನು ತಾನು ಕಟ್ಟಿಕೊಂಡ ಮೋಹವನ್ನೇ ಕುಸಿಸುತ್ತದೆ. ಅಸುರ ಮಾರ್ಗ ತೊಟ್ಟವರು ಉಗ್ರದಾರಿಗಳನ್ನು ಕಾಣುವರು. ಜನ್ಮ ಮರಣ ತಮಸ್ಸಿನಲಲಿ ಪುನಃ ಸುತ್ತಾಡುವರು. ದೈವ ಭಾವದಿಂದ ಜ್ಯೋತಿಯಾಗು.
ಅಸುರ ಭಾವದಿಂದ ಹೊರಗುಳಿಯೂ ಶ್ರೀಕೃಷ್ಣನ ಚರಣವ ನೆನೆಸಿ ಹೃದಯದೊಳಗೆ ಶಾಂತಿಯನ್ನು ಬರೆದುಕೊಳ್ಳು. ಗುಣಗಳ ನಡುವೆ ತೂವ ಮಾಮಗೆ ಶಾಸ್ತ್ರವೇ ದೀಪ, ಕೃಷ್ಣನೇ